ನ್ಯಾಯದ ಅಧಿಪತಿ, ಕರ್ಮಫಲದಾತ, ಭಕ್ತರ ಕಷ್ಟಗಳಿಗೆ ಮುಕ್ತಿ ನೀಡುವ ಶ್ರೀ ಶನೈಶ್ಚರ ಸ್ವಾಮಿಯ ಶನಿದೇವ ದಿವ್ಯ ಅನುಗ್ರಹ ಹಾಗೂ ಶನಿಗ್ರಹದ ಶುಭ ಪ್ರಭಾವದೊಂದಿಗೆ ಇಂದಿನ 12 ರಾಶಿಗಳ ಭವಿಷ್ಯ ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಶೇಷವಾಗಿ ಇವತ್ತಿನ ಶನಿದೇವರ ದಿವ್ಯಕೃಪೆಯಿಂದ ಯಾವ ರಾಶಿಯವರಿಗೆ ಸುದೀರ್ಘ ಕಷ್ಟಗಳು ನಿವಾರಣೆಯಾಗಿ ಭರ್ಜರಿ ಆಸ್ತಿಯೋಗ, ಸಾಲಬಾಧೆಗಳಿಂದ ಮುಕ್ತಿ ಮತ್ತು ಅನಿರೀಕ್ಷಿತ ಧನಲಾಭ ಸಿಗಲಿದೆ? ಯಾರಿಗೆ ಉದ್ಯೋಗದಲ್ಲಿ ಭಾರೀ ದೊಡ್ಡ ಯಶಸ್ಸು ಕಾದಿದೆ? ನಿಮ್ಮ ವೃತ್ತಿ, ಕುಟುಂಬ, ಪ್ರೇಮ ಜೀವನದ ಸಂಪೂರ್ಣ ಮಾಹಿತಿ ಮತ್ತು ಇಂದಿನ ಅತ್ಯಂತ ಸರಳ ಶನಿ ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೇಷರಾಶಿ, ಏರೀಸ್. ವೃತ್ತಿ. ಶನಿದೇವರ ಆಶೀರ್ವಾದದಿಂದ ಇಂದು ವೃತ್ತಿಕ್ಷೇತ್ರದಲ್ಲಿ ನಿಮ್ಮ ಶಿಸ್ತು ಮತ್ತು ಪರಿಶ್ರಮಕ್ಕೆ ದೊಡ್ಡ ಗೌರವ ಸಿಗಲಿದೆ. ಆಡಳಿತ, ನಿರ್ಮಾಣ, ರಿಯಲ್ ಎಸ್ಟೇಟ್ ಹಾಗೂ ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಕಠಿಣ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಮೇಲಧಿಕಾರಿಗಳ ವಿಶ್ವಾಸ ಗಳಿಸುವಿರಿ. ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆ ಇಡುವುದು ಅಗತ್ಯ. ಹೂಡಿಕೆಗಳಿಗೆ ಇಂದು ಸೂಕ್ತ ದಿನವಲ್ಲ, ಆದರೆ ಹಳೆಯ ಸಾಲಗಳನ್ನು ತೀರಿಸಲು ಯೋಜನೆಗಳನ್ನು ರೂಪಿಸಲು ಉತ್ತಮ ದಿನ. ಆರ್ಥಿಕ ಅಶಿಸ್ತನ್ನು ನಿಯಂತ್ರಿಸಿದರೆ ದಿನದ ಅಂತ್ಯಕ್ಕೆ ಲಾಭವಿರಲಿದೆ. ಕೌಟುಂಬಿಕ ವಾತಾವರಣವು ಶಿಸ್ತುಬದ್ಧವಾಗಿರಲಿದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಕುಟುಂಬ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸುವಾಗ ತಾಳ್ಮೆ ಅತ್ಯಗತ್ಯ. ಪ್ರೇಮ ಜೀವನದಲ್ಲಿ ಗಂಭೀರತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸುವಿರಿ. ಅವಿವಾಹಿತರಿಗೆ ಹಿರಿಯರ ಮಾರ್ಗದರ್ಶನದಿಂದ ಸಂಬಂಧಗಳು ಗಟ್ಟಿಯಾಗಲಿವೆ. ಶುಭ ಸಂಖ್ಯೆ 8-3. ಪರಿಹಾರ: ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚಿ ಅಥವಾ ಕಪ್ಪು ಎಳ್ಳನ್ನು ಅರ್ಪಿಸಿ ಪ್ರಾರ್ಥಿಸಿ. 2. ವೃಷಭರಾಶಿ, ಟಾರಸ್. ವೃತ್ತಿರಂಗದಲ್ಲಿ ಇಂದು ತಾಳ್ಮೆಯೇ ನಿಮ್ಮ ಅಸ್ತ್ರವಾಗಲಿದೆ. ಬ್ಯಾಂಕಿಂಗ್, ಹಣಕಾಸು, ಕಲೆ ಹಾಗೂ ಮಾಧ್ಯಮ ರಂಗದಲ್ಲಿ ಇರುವವರಿಗೆ ಕೆಲಸದೊತ್ತಡ ಹೆಚ್ಚಾಗಬಹುದು, ಆದರೆ ಅದನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಜಯಿಸುವಿರಿ. ಹೊಸ ಅವಕಾಶಗಳಿಗೆ ಅಡಿಪಾಯ ಹಾಕುವ ದಿನ. ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ, ಆದರೂ ದೊಡ್ಡ ಮೊತ್ತದ ಖರ್ಚುಗಳ ಮೇಲೆ ನಿಗಾ ಇಡಿ. ಆನ್ಲೈನ್ ಉದ್ಯಮ ಅಥವಾ ಹೂಡಿಕೆಗಳ ಲಾಭ ತಡವಾಗಬಹುದು, ಆದರೆ ಖಚಿತವಾಗಿ ಬರಲಿದೆ. ಕುಟುಂಬ, ಮನೆಯಲ್ಲಿ ನೆಮ್ಮದಿ ಇರಲಿದೆ. ಜೀವನ ಸಂಗಾತಿಯ ಸಲಹೆಗಳು ನಿಮಗೆ ದೊಡ್ಡ ಕೆಲಸಗಳಲ್ಲಿ ಸಹಾಯ ಮಾಡಲಿವೆ. ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸುವಿರಿ. ಪ್ರೇಮ ಸಂಬಂಧದಲ್ಲಿ ಪ್ರಬುದ್ಧತೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಕಳೆಯುವ ಸಮಯ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲಿದೆ. ಶುಭ ಸಂಖ್ಯೆ 6-8. ಪರಿಹಾರ: ಶನಿವಾರದಂದು ಬಡವರಿಗೆ ಅನ್ನದಾನ ಮಾಡಿ ಅಥವಾ ಕಪ್ಪು ಬಣ್ಣದ ಬಟ್ಟೆ ದಾನ ಮಾಡಿ. 3. ಮಿಥುನ ರಾಶಿ, ಜೆಮಿನಿ. ವೃತ್ತಿ. ಶನಿದೇವರ ಕೃಪೆಯಿಂದ ಇಂದು ನಿಮ್ಮ ಕೆಲಸದಲ್ಲಿ ನಿಖರತೆ ಹೆಚ್ಚಾಗಲಿದೆ. ಐಟಿ, ಬ್ಲಾಗಿಂಗ್, ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್ ಹಾಗೂ ಸಂವಹನ ರಂಗದವರಿಗೆ ಕಾರ್ಯನಿರ್ವಹಣೆಯಲ್ಲಿ ಯಶಸ್ಸು ಸಿಗಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗಲಿದೆ. ಆರ್ಥಿಕವಾಗಿ ಪ್ರಗತಿಯ ದಿನ. ಹಳೆಯ ಹೂಡಿಕೆಗಳು ಲಾಭ ನೀಡಲಿವೆ. ಆನ್ಲೈನ್ ವ್ಯವಹಾರಗಳ ಮೂಲಕ ಹಣದ ಹರಿವು ಸುಸ್ಥಿರವಾಗಿರಲಿದೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷವಿರಲಿದೆ. ತಾಯಿಯವರ ಆರೋಗ್ಯ ಉತ್ತಮವಾಗಿದ್ದು ಮನೆಯಲ್ಲಿ ಧಾರ್ಮಿಕ ಆಚರಣೆಗಳನ್ನು ನಡೆಸುವಿರಿ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಅವಿವಾಹಿತರಿಗೆ ಶುಭ ಸುದ್ದಿ ಕಾದಿದೆ. ಶುಭ ಸಂಖ್ಯೆ 5-8. ಪರಿಹಾರ: ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರ ಪಠಿಸಿ. ಕರ್ಕಾಟಕ ರಾಶಿ, ಕ್ಯಾನ್ಸರ್. ವೃತ್ತಿ. ಆರೋಗ್ಯ ಸೇವೆ, ನರ್ಸಿಂಗ್, ಆಡಳಿತ ರಂಗದಲ್ಲಿ ಇರುವವರಿಗೆ ಇಂದು ಕೆಲಸದ ಜವಾಬ್ದಾರಿ ಹೆಚ್ಚಾಗಲಿದೆ. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವುದರಲ್ಲಿ ಸಂಶಯವಿಲ್ಲ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಅಗತ್ಯ. ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸಿ. ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ. ಕುಟುಂಬ, ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನಹರಿಸಿ. ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯುವ ಮೂಲಕ ಮನಸ್ಸಿನ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಅದನ್ನು ಮಾತುಕತೆಯಿಂದ ಬಗೆಹರಿಸಿ. ಪ್ರೇಮಿಗಳಿಗೆ ಇದು ನಂಬಿಕೆಯನ್ನು ಪರೀಕ್ಷಿಸುವ ಸಮಯ. ಶುಭ ಸಂಖ್ಯೆ 2-8. ಪರಿಹಾರ: ಶನಿದೇವನಿಗೆ ಎಳ್ಳು ಬೆಲ್ಲದ ನೈವೇದ್ಯ ಮಾಡಿ. 5. ಸಿಂಹರಾಶಿ, ಲಿಯೋ. ವೃತ್ತಿ. ಇಂದು ನಿಮ್ಮ ನಾಯಕತ್ವದ ಗುಣಕ್ಕೆ ಶನಿಯ ಪರೀಕ್ಷೆ ಎದುರಾಗಬಹುದು. ದೊಡ್ಡ ಉದ್ಯಮಗಳು, ಸರಕಾರಿ ಕೆಲಸಗಳು ಹಾಗೂ ಆಡಳಿತ ರಂಗದಲ್ಲಿ ಇರುವವರಿಗೆ ಸವಾಲಿನ ಕೆಲಸಗಳು ಕೈಗೆ ಸಿಗಲಿವೆ. ತಾಳ್ಮೆಯಿಂದ ವರ್ತಿಸಿದರೆ ಜಯ ನಿಮ್ಮದೇ. ಆರ್ಥಿಕವಾಗಿ ಲಾಭದ ದಿನ.
ಸ್ಥಿರಾಸ್ತಿ ಅಥವಾ ಶೇರ್ ಮಾರ್ಕೆಟ್ ಹೂಡಿಕೆಗಳು ಉತ್ತಮ ಫಲ ನೀಡಲಿವೆ. ದೊಡ್ಡ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ತಂದೆಯವರ ಸಲಹೆಗಳು ನಿಮ್ಮ ಯಶಸ್ಸಿಗೆ ದಾರಿಯಾಗಲಿವೆ. ಮನೆಯಲ್ಲಿ ಶುಭ ಸಮಾರಂಭದ ಚರ್ಚೆಗಳು ನಡೆಯಲಿವೆ. ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಹೆಚ್ಚಾಗಲಿದೆ. ಮದುವೆಯ ಮಾತುಕತೆಗಳಿಗೆ ಶುಭಯೋಗವಿದೆ. ಶುಭ ಸಂಖ್ಯೆ 1, 8. ಪರಿಹಾರ: ಶನಿ ದೇವರಿಗೆ ನೀಲಿ ಅಥವಾ ಕಪ್ಪು ಬಣ್ಣದ ಹೂವು ಅರ್ಪಿಸಿ ಪ್ರಾರ್ಥಿಸಿ. 6. ಕನ್ಯಾ ರಾಶಿ ವರ್ಗೋ. ವೃತ್ತಿ: ನಿಮ್ಮ ಚುರುಕುತನ ಮತ್ತು ವಿಶ್ಲೇಷಣಾ ಸಾಮರ್ಥ್ಯಕ್ಕೆ ಇಂದು ಮನ್ನಣೆ ಸಿಗಲಿದೆ. ಐಟಿ, ಡಿಸೈನಿಂಗ್ ಹಾಗೂ ಕನ್ಸಲ್ಟೆನ್ಸಿ ರಂಗದವರಿಗೆ ದೊಡ್ಡ ಪ್ರಾಜೆಕ್ಟ್ಗಳು ಯಶಸ್ವಿಯಾಗಲಿವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಇಮೇಜ್ ಹೆಚ್ಚಾಗಲಿದೆ. ಆರ್ಥಿಕ ಸ್ಥಿತಿ ತೃಪ್ತಿಕರವಾಗಿರುತ್ತದೆ. ಆನ್ಲೈನ್ ಜಾಹೀರಾತುಗಳು ಮತ್ತು ಹೂಡಿಕೆಗಳಿಂದ ಆದಾಯ ಹೆಚ್ಚಾಗಲಿದೆ. ಹಣ ಉಳಿತಾಯದತ್ತ ಗಮನ ಹರಿಸಿ. ಕೌಟುಂಬಿಕ ಜೀವನದಲ್ಲಿ ಅನ್ಯೂನ್ಯತೆ ಹೆಚ್ಚಾಗಲಿದೆ. ಒಡಹುಟ್ಟಿದವರಿಂದ ಪ್ರಮುಖ ಸಹಾಯಗಳು ಲಭ್ಯವಿವೆ. ತಾಯಿಯವರ ಆಶೀರ್ವಾದ ಸದಾ ಇರಲಿದೆ. ಪ್ರೇಮ ಸಂಬಂಧದಲ್ಲಿ ಪ್ರೀತಿ ಮತ್ತು ಕಾಳಜಿ ಹೆಚ್ಚಾಗಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಬೆಂಬಲ ದೊರೆಯಲಿದೆ. ಅವಿವಾಹಿತರ ವಿವಾಹದ ಆಸೆಗಳು ಈಡೇರಲಿವೆ. ಶುಭ ಸಂಖ್ಯೆ 5, 8. ಪರಿಹಾರ: ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಬೆಳಗಿಸಿ. ತುಲಾರಾಶಿ ಲಿಬ್ರಾ. ವೃತ್ತಿರಂಗದಲ್ಲಿ ಇಂದಿನ ಶನಿವಾರ ನಿಮ್ಮ ಶ್ರಮಕ್ಕೆ ದೊಡ್ಡ ಪ್ರತಿಫಲ ಸಿಗಲಿದೆ. ಕಲೆ, ಫ್ಯಾಷನ್, ಮೀಡಿಯಾ ಹಾಗೂ ಪಬ್ಲಿಕ್ ರಿಲೇಷನ್ಸ್ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ದೊಡ್ಡ ಅವಕಾಶಗಳು ಸಿಗಲಿವೆ. ವ್ಯವಹಾರದಲ್ಲಿ ಲಾಭ ಹೆಚ್ಚಾಗಲಿದೆ. ಧನಹರಿವು ಸ್ಥಿರವಾಗಿರುತ್ತದೆ. ಆಕಸ್ಮಿಕ ಧನಲಾಭ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆಯಿದೆ. ಆಸ್ತಿ ಖರೀದಿ ಆಲೋಚನೆಗಳಿಗೆ ಚಾಲನೆ ಸಿಗಲಿದೆ. ಕುಟುಂಬದಲ್ಲಿ ಸುಖ ಮತ್ತು ಶಾಂತಿ ಇರಲಿದೆ. ಸಂಗಾತಿಯ ಸಹಕಾರದಿಂದ ಕೌಟುಂಬಿಕ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯಲಿವೆ. ಹಿರಿಯರ ಮಾರ್ಗದರ್ಶನ ಸಿಗಲಿದೆ. ಪ್ರೇಮ ಜೀವನ ರೊಮ್ಯಾಂಟಿಕ್ ಆಗಿರಲಿದೆ. ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಯಶಸ್ವಿಯಾಗಲಿವೆ. ಶುಭ ಸಂಖ್ಯೆ 6, 8. ಪರಿಹಾರ: ಶನಿ ದೇವನಿಗೆ ಎಳ್ಳು ಮತ್ತು ಬೆಲ್ಲದ ನೈವೇದ್ಯ ಮಾಡಿ, ಅಗತ್ಯವಿರುವವರಿಗೆ ಅನ್ನದಾನ ಮಾಡಿ. 8. ವೃಶ್ಚಿಕ ರಾಶಿ ಸ್ಕಾರ್ಪಿಯೋ. ವೃತ್ತಿ: ಶನಿ ದೇವರ ಕೃಪೆಯಿಂದ ಸವಾಲುಗಳು ಇಂದು ಅವಕಾಶಗಳಾಗಿ ಬದಲಾಗಲಿವೆ. ರಿಯಲ್ ಎಸ್ಟೇಟ್, ಉದ್ಯಮ ಹಾಗೂ ಆಡಳಿತ ರಂಗದಲ್ಲಿರುವವರಿಗೆ ಲಾಭದಾಯಕ ಒಪ್ಪಂದಗಳು ಸಿಗಲಿವೆ. ನಿಮ್ಮ ಕಾರ್ಯವೈಖರಿಗೆ ಮೆಚ್ಚುಗೆ ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಸಾಲದ ಬಾಧೆಗಳು ದೂರಾಗಲಿದ್ದು ಹಣಕಾಸಿನ ಹರಿವು ಸುಗಮವಾಗಲಿದೆ. ಹೊಸ ಆದಾಯದ ಮಾರ್ಗಗಳು ತೆರೆಯಲಿವೆ. ಮನೆಯಲ್ಲಿ ಪ್ರಶಾಂತ ವಾತಾವರಣವಿರುತ್ತದೆ. ಒಡಹುಟ್ಟಿದವರಿಂದ ಉತ್ತಮ ಬೆಂಬಲ ಸಿಗಲಿದೆ. ತಂದೆಯವರ ಪ್ರೋತ್ಸಾಹ ನಿಮಗೆ ಧೈರ್ಯ ತುಂಬಲಿದೆ. ಪ್ರೇಮ ಜೀವನದಲ್ಲಿ ನಂಬಿಕೆ ಮತ್ತು ಕಾಳಜಿ ಹೆಚ್ಚಾಗಲಿದೆ. ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಸಣ್ಣಪುಟ್ಟ ವಿವಾದಗಳು ಬಗೆಹರಿಯಲಿವೆ. ಶುಭ ಸಂಖ್ಯೆ 9, 8. ಪರಿಹಾರ: ಶನಿ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿ, ಕಪ್ಪು ಎಳ್ಳನ್ನು ದಾನ ಮಾಡಿ. 9. ಧನುಸ್ಸು ರಾಶಿ ಸ್ಯಾಜಿಟೇರಿಯಸ್. ವೃತ್ತಿ: ಶಿಕ್ಷಣ, ಬರವಣಿಗೆ, ಕಾನೂನು ಹಾಗೂ ಆನ್ಲೈನ್ ರಂಗದಲ್ಲಿ ಇರುವವರಿಗೆ ಶನಿವಾರದ ಶಿಸ್ತು ಯಶಸ್ಸು ತರಲಿದೆ. ನಿಮ್ಮ ಜ್ಞಾನಕ್ಕೆ ಗೌರವ ದೊರೆಯಲಿದ್ದು ವೃತ್ತಿಯಲ್ಲಿ ಪ್ರಗತಿ ಕಾಣುವಿರಿ. ಆರ್ಥಿಕ ಸ್ಥಿತಿ ಭದ್ರವಾಗಿರುತ್ತದೆ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭ ಸಿಗಲಿದೆ. ಸ್ಥಿರಾಸ್ತಿ ಅಥವಾ ಹೊಸ ವ್ಯವಹಾರಗಳ ಮೇಲೆ ಹೂಡಿಕೆಗೆ ಇದು ಸೂಕ್ತ ಸಮಯ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ಧಾರ್ಮಿಕ ವಾತಾವರಣವಿರುತ್ತದೆ. ಮಕ್ಕಳ ಪ್ರಗತಿಯು ಸಂತೋಷ ನೀಡಲಿದೆ. ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತದೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಹೆಚ್ಚಾಗಲಿದೆ. ವಿವಾಹದ ಮಾತುಕತೆಗಳು ಯಶಸ್ವಿಯಾಗಲಿವೆ. ಶುಭ ಸಂಖ್ಯೆ 3, 8. ಪರಿಹಾರ: ಹನುಮಾನ್ ಚಾಲಿಸಾವನ್ನು ಪಠಿಸಿ ಅಥವಾ ಕೇಳಿ. ಮಕರ ರಾಶಿ ಕ್ಯಾಪ್ರಿಕಾರ್ನ್. ವೃತ್ತಿ: ರಾಶ್ಯಾಧಿಪತಿ ಶನಿದೇವನ ದಿನವಾಗಿರುವುದರಿಂದ ಇಂದು ನಿಮ್ಮ ವೃತ್ತಿಯಲ್ಲಿ ಭಾರಿ ಪ್ರಗತಿ ಕಾಣುವಿರಿ. ತಾಂತ್ರಿಕ ಕ್ಷೇತ್ರ, ಲೋಹ, ಕಮ್ಯುನಿಕೇಷನ್ ಹಾಗೂ ಆನ್ಲೈನ್ ಉದ್ಯಮದಲ್ಲಿ ಇರುವವರಿಗೆ ಯಶಸ್ಸು ಕಾದಿದೆ. ಮೇಲಧಿಕಾರಿಗಳ ಸಂಪೂರ್ಣ ಸಹಕಾರ ಸಿಗಲಿದೆ. ಆರ್ಥಿಕ ವೃದ್ಧಿ ಕಂಡುಬರಲಿದೆ. ಸಾಲ ತೀರಿಸಲು ಹೊಸ ಆದಾಯದ ಮಾರ್ಗಗಳು ಸಿಗಲಿವೆ. ಹೂಡಿಕೆಗಳಲ್ಲಿ ಜಾಗರೂಕರಾಗಿದ್ದರೆ ಭರ್ಜರಿ ಲಾಭ ಪಡೆಯಬಹುದು. ಕೌಟುಂಬಿಕ ಜೀವನದಲ್ಲಿ ಸ್ಥಿರತೆ ಇರಲಿದೆ. ಮನೆಯ ಸುಧಾರಣೆಗಾಗಿ ಸಂಗಾತಿಯೊಂದಿಗೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಹಿರಿಯರ ಆಶೀರ್ವಾದ ಲಭಿಸಲಿದೆ.
ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಸಂಬಂಧ ಗಟ್ಟಿಯಾಗಲಿದೆ. ದಾಂಪತ್ಯ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ. ಶುಭ ಸಂಖ್ಯೆ 8-3. ಪರಿಹಾರ: ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಬೆಳಗಿಸಿ. 11. ಕುಂಭರಾಶಿ ಅಕ್ವೇರಿಯಸ್. ವೃತ್ತಿ: ಶನಿದೇವನ ಕೃಪೆಯಿಂದ ನಿಮ್ಮ ಶಿಸ್ತು ಮತ್ತು ಕ್ರಿಯೇಟಿವಿಟಿಗೆ ದೊಡ್ಡ ವೇದಿಕೆ ಸಿಗಲಿದೆ. ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್, ಬ್ಲಾಗರ್ಸ್ಗೆ ಇಂದು ಫಾಲೋವರ್ಸ್ ಹಾಗೂ ಆದಾಯ ಹರಿದು ಬರಲಿದೆ. ಆರ್ಥಿಕ: ಆನ್ಲೈನ್ ಬಿಸಿನೆಸ್ನಿಂದ ಹಣದ ಹರಿವು ಹೆಚ್ಚಾಗಲಿದೆ. ಆರ್ಥಿಕ ಚಿಂತೆಗಳು ದೂರವಾಗಿ ಉಳಿತಾಯದ ಮೊತ್ತ ಹೆಚ್ಚಾಗಲಿದೆ. ಕುಟುಂಬ: ಕಿರಿಯ ಒಡಹುಟ್ಟಿದವರಿಂದ ತಾಂತ್ರಿಕ ವಿಷಯಗಳಲ್ಲಿ ದೊಡ್ಡ ಸಹಾಯ ಸಿಗಲಿದೆ. ಮನೆಯಲ್ಲಿ ಹರ್ಷಚಿತ್ತದ ವಾತಾವರಣವಿರಲಿದೆ. ಪ್ರೀತಿ: ಪ್ರೇಮಿಗಳಿಗೆ ಶುಭ ದಿನ. ಹೊಸ ಪ್ರೇಮ ಸಂಬಂಧಗಳು ಕೂಡಿಬರಲಿವೆ. ದಾಂಪತ್ಯದಲ್ಲಿ ಅನ್ಯೂನ್ಯತೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8-5. ಪರಿಹಾರ: ಶನಿದೇವರಿಗೆ ನೀಲಿ ಬಣ್ಣದ ಹೂವು ಸಮರ್ಪಿಸಿ ಪ್ರಾರ್ಥಿಸಿ. 12. ಮೀನರಾಶಿ ಪೈಸಿಸ್. ವೃತ್ತಿ: ಕಲಾತ್ಮಕ ರಂಗ, ಶಿಕ್ಷಣ, ಬರವಣಿಗೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸು ಸಿಗಲಿದೆ. ನಿಮ್ಮ ಕೆಲಸಗಳಿಗೆ ಸಹೋದ್ಯೋಗಿಗಳ ಬೆಂಬಲ ದೊರೆಯಲಿದೆ. ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಹೊಸ ಮೂಲಗಳಿಂದ ಆದಾಯ ಹರಿದುಬರಲಿದೆ. ಹಳೆಯ ಬಾಕಿ ಹಣ ಕೈಸೇರಲಿದ್ದು ಆಸ್ತಿ ಖರೀದಿ ಆಲೋಚನೆಗಳಿಗೆ ಚಾಲನೆ ಸಿಗಲಿದೆ. ಕುಟುಂಬ: ತಾಯಿಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ. ಮನೆಯ ಹಿರಿಯರ ಆಶೀರ್ವಾದ ಸದಾ ಇರಲಿದೆ. ಪ್ರೀತಿ: ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ಕಾಳಜಿ ಹೆಚ್ಚಾಗಲಿದೆ. ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗಲಿದೆ. ವಿವಾಹದ ಮಾತುಕತೆಗಳಿಗೆ ಶುಭಯೋಗವಿದೆ. ಶುಭ ಸಂಖ್ಯೆ 3-8. ಪರಿಹಾರ: ಮನೆಯ ದೇವಸ್ಥಾನದಲ್ಲಿ ಶನಿದೇವನಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.